ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬ ಜನ ಕೇಳ್ತಾ ಇದ್ರೆ IT ಜಾಬ್ಸ್ ಬಗ್ಗೆ ಹೇಳಿ, ಬರೀ ನಾನ್ ಐಟಿನೇ ಹೇಳ್ತಿರಲ್ಲ ಅಂದ್ಬಿಟ್ಟು. ಸೊ ನಾನು ಇನ್ಮೇಲೆ ಡೈಲಿ IT ಜಾಬ್ಸ್ ಆ್ಯಂಡ್ ನಾನ್ IT ಜಾಬ್ಸ್ ಎರಡೂ ಅಪ್ಡೇಟ್ ಕೊಡ್ತೀನಿ. IT ಜಾಬ್ಸ್ ಬಂದ್ಬಿಟ್ಟು ಎವ್ರಿ ಡೇ ಅಟ್ ಶಾರ್ಪ್ 11:30 ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನ್ IT ಬಂದ್ಬಿಟ್ಟು ಆ್ಯಸ್ ಯೂಶುವಲ್ 6 ಒಳಗಡೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನಿವತ್ತು ಫಸ್ಟು ಇಂಟರ್ನ್ಶಿಪ್ದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈಗ ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಫೈನಲ್ ಇಯರ್ ಇರೋರು ಇಂಟರ್ನ್ಶಿಪ್ ಎಲ್ಲ ಹುಡುಕ್ತಾ ಇದ್ದೀರಲ್ಲ, ಅವ್ರಿಗೆ ನಂದು ಇಂಟರ್ನ್ಶಿಪ್ ರಿಮೋಟ್ ಇಂಟರ್ನ್ಶಿಪ್ದೆ ಪೊಸಿಷನ್ ಯಾವ್ಯಾವ್ದು ಅವೈಲೇಬಲ್ ಇದೆ ಅದು ನೋಡ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ 2 ಕಂಪ್ನಿದು ಇಂಟರ್ನ್ಶಿಪ್ ಹೈಯರ್ ಮಾಡ್ತಿದ್ದಾರೆ. ಸೊ 2 ಕಂಪ್ನಿದು ನೋಡೋಣ ಏನೇನು, ಎರಡೂ ಪೇಯ್ಡೇನೆ. ಸೊ ಏನೇನು ರಿಕ್ವೈರ್ಮೆಂಟು ಮತ್ತು ಏನೇನು ಬೇಕು ಕ್ವಾಲಿಫಿಕೇಷನ್ ಅಂತ ಈಗ ವಿಡಿಯೋದಲ್ಲಿ ಮುಂದೆ. ಕಂಪ್ನಿ ಬಂದ್ಬಿಟ್ಟು ಶೇರ್ ಪಾಯಿಂಟ್ ಅವರು SDE ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದ್ರ ರಿಕ್ವೈರ್ಮೆಂಟ್ ನೋಡೋದಾದರೆ ಹೈಬ್ರಿಡ್ ಅಂತ, ಅಂದರೆ ಇದು 2 days ಆಫೀಸ್ಗೆ ಹೋಗಿ 3 days ಮನೇಲೇ ಮಾಡೋ ಥರ ಹೈಬ್ರಿಡ್ ಲೊಕೇಶನ್ನು. ಸೊ ವಾಟ್ ಡಸ್ ಟೀಮ್ ಡು ಆನ್ ವಾಟ್ ವಿಲ್ ಯು ಡೂ ಅಂತ ಹೇಳಿದ್ದಾರೆ. ಟೀಮ್ದು ಏನಂತಂದರೆ ಯು ವಿಲ್ ವರ್ಕ್ ಆನ್ ವರ್ಲ್ಡ್ ಕ್ಲಾಸ್ ಕಟ್ಟಿಂಗ್ ಎಡ್ಜ್ ಟೆಕ್ ಸ್ಟ್ಯಾಕ್ ಆ್ಯಂಡ್ ಸಾಲ್ವ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಇಂಜಿನಿಯರಿಂಗ್ ಪ್ರಾಬ್ಲಮ್. ಸೆಕೆಂಡ್, ನನ್ ಇನ್ ಇಂಡಿಯಾ ಬಿ ಪಾರ್ಟ್ ಆಫ್ ಅವರ್ ಗ್ರೋತ್ ಸ್ಟೋರಿ ಟು ಫ್ಯೂಯಲ್ ಅವರ್ ರಾಕೆಟ್ ಸ್ಪೇಸ್ ಟುಗೆದರ್ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ವಾಟ್ ವಿಲ್ ಯು ಡೂ, ನಾವೇನು ಮಾಡ್ತೀವಿ ಇಲ್ಲಿ ಅಂತ ಅಂದರೆ we are looking for passionate, hardworking and talented software development ante engineering intern who can build innovative and mission critical system software applications and tool. You will have a enormous opportunity to make a large impact and design, architect and development of customer products. But you will be responsible for deliver and support a large scale multi-tiered distributed software application and tools ante. Ability to design and code right solutions starting with the broadly defined problems. Work in an agile environment to deliver high quality software. So ಇಂಜಿನಿಯರಿಂಗ್ ಅವರು ಯಾರ್ಯಾರು ಇಂಟರ್ನ್ಶಿಪ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಹೌದು, ಇದು ಪೇಯ್ಡೇ ಆಗಿರುತ್ತೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ಅಂತ ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ. ನೋಡಿ, SDE ಇಂಟರ್ನು ಹೈಬ್ರಿಡ್ ಇಂಟರ್ನ್ಶಿಪ್ ಈಸಿ ಅಪ್ಲೈ ಮೇಲೆ ಕೊಡೋಣ. ಸೊ ಇಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ನಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಅವೆಲ್ಲ ಪೊಸಿಷನ್ ಅರ್ಜೆಂಟ್ಲಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ ರಿವ್ಯೂ ಕೊಟ್ಟು ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಾದ್ಮೇಲೆ ಈ ಥರ ನೋಟಿಫಿಕೇಷನ್ ಬರುತ್ತೆ. ಸೊ ಮೇಲ್ ಕೂಡ ಬಂದಿರುತ್ತೆ. ಯಾರ್ಯಾರ್ದು ಸ್ಕಿಲ್ಸ್ ಇವ್ರ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆಗುತ್ತೆ ಪಕ್ಕ ಎಲ್ರಿಗೂ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಎಲ್ಲರೂ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿರಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಅಪ್ಲೈ ಮಾಡಿ. ಜಾಬ್ ಕಂಪ್ನಿ ಬಂದ್ಬಿಟ್ಟು ಅದು ಕಂಪ್ಲೀಟ್ ರಿಮೋಟ್ ಲೊಕೇಶನ್ನು. ಸೊ ಅವರು ಇಂಟೆಲ್ ಕಾರ್ಪೊರೇಷನ್ ಕೇಳಿರ್ತಾರಲ್ವ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇಂಟರ್ನ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಅವ್ರದ್ದು ಏನಪ್ಪ ಜಾಬ್ ಡಿಸ್ಕ್ರಿಪ್ಷನ್ ಅಂತಂದರೆ ರ್ಯಾಂಪ್ ಅಪ್ನ ಅಸೈನ್ಡ್ ಪ್ರಾಜೆಕ್ಟ್ ಟೆಕ್ನಾಲಜಿ ಆ್ಯಂಡ್ ಕಂಪ್ಲೀಟ್ POC ಡ್ಯೂರಿಂಗ್ ದ ಇಂಟರ್ನ್ಶಿಪ್ ವಿತ್ ದ ಗೈಡೆನ್ಸ್ ಆಫ್ ಐಡೆಂಟಿಫೈಡ್ ಮೆಂಟರ್ ಇನ್ ದ ಟೀಮ್. ಅಂದರೆ ನಿಮಗೆ ಮೆಂಟರ್ ಕೂಡ ಕೊಟ್ಟಿರ್ತಾರೆ, ಅವ್ರದ್ದು ಹೆಲ್ಪ್ ತೊಗೊಂಡು ನಾವು ಅವ್ರದ್ದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು. ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂತಂದರೆ BS MS ಇನ್ ಕಂಪ್ಯೂಟರ್ ಸೈನ್ಸ್, ಸಿಸ್ಟಮ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್ ಆರ್ ಈಕ್ವಲೆಂಟ್. ಅಂದರೆ ಇದು ಇಂಜಿನಿಯರಿಂಗ್ ಮಾಡಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕಂತೆ. ಮತ್ತು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು, C#, ಪೈಥಾನು, ಮೈಕ್ರೋವೇವ್ಸು, MS SQL ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು C ಅಥವಾ C++, ವಿಂಡೋಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಲಿಸ್ಟೆಡ್ ವುಡ್ ಬಿ ಅಪ್ಟೆಂಡ್ ಟು ದ ಕಂಬೈಂಡ್ ಆಫ್ ಇಂಡಸ್ಟ್ರಿ ರಿಲೆವೆಂಟ್ ಜಾಬ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್, ಅದರ್ ಶೋಕೇಸ್ ಕ್ಲಾಸ್ ರಿಸರ್ಚ್. ಅಂದರೆ ಆಲ್ರೆಡಿ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಇವ್ರದ್ದು ಇದನ್ನು ಪೇಯ್ಡ್ ಇಂಟರ್ನ್ಶಿಪ್ಪೇ ಆಗಿರುತ್ತೆ. ಸೊ ಚೆನ್ನಾಗೆ ಪ್ಯಾಕೇಜ್ ಕೂಡ ಕೊಡ್ತಾರೆ. ಇಂಟೆಲ್ ಅಂದರೆ ದೊಡ್ಡ ಕಂಪ್ನಿ. ಸೊ ಎಲ್ರೂ ಅಪ್ಲೈ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ರೂ. ಇದೂ ಹೈಬ್ರಿಡ್ ಲೊಕೇಶನು. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡ್ಕೊಂಬರೋಣ. ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ನೋಡಿ, GPU ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಟರ್ನು ಹೈಬ್ರಿಡ್ ಬ್ಯಾಂಗ್ಳೂರ್ ಲೊಕೇಶನು. ಈಗ ಅಪ್ಲೈ ನಾವು ಕೊಡೋಣ. ಸೊ ಇಲ್ಲಿ ಅಪ್ಲೈ ನಾವು ಕೊಟ್ಟಾಗ ಇಲ್ಲಿ ವರ್ಕ್ ಡೇ ಕರ್ಕೊಂಡೋಗುತ್ತೆ. ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ನು ಆಟೋ ಫಿಲ್ ವಿತ್ ರೆಸ್ಯೂಮೆನೇ ಕೊಟ್ಬಿಡಿ, ಇಲ್ಲ ಟೈಮ್ ಕನ್ಸ್ಯೂಮಿಂಗ್ ಅದು ಬೇರೆ ಮಾಡಿದ್ರೆ. ಸೊ ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಡೋಣ. ಫಸ್ಟ್ ಇಲ್ಲಿ ನಾವು ಕ್ರಿಯೇಟ್ ಅಕೌಂಟ್ ಮಾಡಬೇಕು. ಅಂದರೆ ನಾವು ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಸೈನ್ ಇನ್ ಆಗ್ಬೋದು. ಫಸ್ಟ್ ಟೈಮ್ ಯೂಸರ್ ಇದ್ದರೆ ಕ್ರಿಯೇಟ್ ಅಕೌಂಟ್ ಕೊಡಬೇಕು. ಸೊ ಯಾರ್ಯಾರು ಫಸ್ಟ್ ಟೈಮ್ ಯೂಸರ್ ಇದ್ದೀರಾ ಅವ್ರಿಗೆಲ್ಲ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಕೊಟ್ಬಿಟ್ಟು ಕ್ರಿಯೇಟ್ ಅಕೌಂಟ್ ಕೊಡೋಣ. ಸೊ ಅಕೌಂಟ್ ಫಿಲ್ ಮಾಡಾದ್ಮೇಲೆ ನಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ
ಮತ್ತು ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಮತ್ತು ನೀವು ಯಾವ ಕಂಟ್ರೀಲಿ ಇದ್ದೀರಾ, ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮು ಇದೆಲ್ಲ ಫಿಲ್ ಮಾಡ್ಕೋಬೇಕು. ನಿಮ್ಗೆ ಆಲ್ರೆಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಎಜುಕೇಷನ್ದು ನಿಮ್ಮದು ಡಿಗ್ರಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಇಲ್ಲಿ ಸ್ಕಿಲ್ಸು ನಿಮ್ದು ಯಾವ್ದಾವ್ದು ಇವ್ರಿಗೆ ಮ್ಯಾಚ್ ಆಗೋದಿದೆ ಅಲ್ಲಿ ಅಪ್ಲೈ ಮಾಡಿ. ಅದಾದಮೇಲೆ ಜಾಬ್ ಸ್ಪೆಸಿಫಿಕೇಷನ್ ಇದಿರುತ್ತೆ. ನೀವೇನಾದ್ರು ಇ-ವೈಲ್ ಏನಾದರೂ ಅವ್ರಿಗೆ ಕರೆಂಟ್ ಅವರ್ ಫಾರ್ಮರ್ ಇ-ವೈಲ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕೊಳ್ಳಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಯಾರಾದರೂ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರಾ ಇ-ವೈಲಿ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕೊಳ್ಳೋಣ. ಅದು ಪ್ರೀವಿಯಸ್ಲಿ ಎಂಪ್ಲಾಯ್ಡ್ ಬೈ ಇಂಟೆಲ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕೊಳ್ಳಿ. ಎಸ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ನಾನು ನೋ ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಥರ್ಡ್ ಪಾರ್ಟಿ ಅಂತಲೂ ಯಾವುದೇ ರೀತಿ ಆಗಿಲ್ಲ, ವರ್ಕ್ ಮಾಡಿಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಇದು ಅಗ್ರಿಮೆಂಟ್ ಇದೆನಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕೊಳ್ಳಿ. ಓನ್ ಕಂಟ್ರೋಲ್ ಎಕನಾಮಿಕ್ಸ್, ನೋ. ಇದಕ್ಕೂ ಇಫ್ ಐಡ್ ಇದು ಯಾವ ಇಂಟೆಂಡೆಡ್ ಟು ಮೇಂಟೈನ್ ಈ ಸೆಕೆಂಡರಿ ನಾನ್ ಇಂಟೆಲ್, ನೋ. ಸೊ ಇದು ಎಲ್ಲನೂ ಅಕ್ಸೆಪ್ಟ್ ಮಾಡಿ ಇದು ಮಾಡಿದ್ದೀನಿ, ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಇದಿದೆನಾ ಅಂತ ಕೇಳ್ತಿದ್ದಾರೆ, ಸೊ ಎಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಸ್ ಅಂತ ಹಾಕ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದಮೇಲೆ ಇಲ್ಲಿ ನಮ್ಮದು ಇವೇನು ಮ್ಯಾಂಡೇಟರಿ ಇಲ್ಲ, ಸೊ ಸ್ಕಿಪ್ ಮಾಡ್ಕೋಬೋದು. ಇಲ್ಲೊಂದು ಟರ್ಮ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ನೆಕ್ಸ್ಟ್ ನಮ್ಮ ಅಪ್ಲಿಕೇಶನ್ ರಿವ್ಯೂ ಮಾಡಿಬಿಟ್ಟು ನೀವು ಎಲ್ಲ ಕರೆಕ್ಟಾಗಿದ್ದೀನಿ ಅಂತ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮದು ಅಪ್ಲಿಕೇಶನ್ ಸೆಂಡ್ ಆಗಿದೆ ಅಂತ ಮೇಲ್ ಕೂಡ ಬರುತ್ತೆ, ಕನ್ಫರ್ಮೇಷನ್ ಮೇಲು. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ನಾನು 2 ಇಂಟರ್ನ್ಶಿಪ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಸೊ ಕೀಪ್ ಆನ್ ಅಪ್ಲೈ. ನಿಮಗೆ ರೆಸ್ಯೂಮೆ ಅಪ್ಡೇಟ್ ಮಾಡಿಕೊಂಡು ರಿಕ್ವೈರ್ಮೆಂಟ್ ನೋಡಿಕೊಂಡು ಕೇಳಿಸ್ಕೊಂಡು ಅಥವಾ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಖಂಡಿತ ಜಾಬ್ ಸಿಗುತ್ತೆ, ಇಂಟರ್ನ್ಶಿಪ್ ಆಗಲಿ ಜಾಬ್ ಆಗಲಿ. ಸೊ ನಿಮಗೆ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂದರೆ ಇಂಟರ್ನ್ಶಿಪ್ ಬೇಕಾ, ಬರೀ ಟೆಕ್ನಿಕಲ್ ಇದು ಜಾಬ್ಸ್ ಇನ್ಫಾರ್ಮೇಷನ್ ಬೇಕೋ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನ ವೀಡಿಯೋ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ರೆಸ್ಯೂಮೆನ ಕೇಳ್ತಾ ಇದ್ದೆ, ರೆಸ್ಯೂಮೆನ ನಾಳೆ ಟೈನಿಕಾಶ್ ನಾಳೆ ಅಪ್ಡೇಟ್ ಮಾಡ್ತೀನಿ ಫಾರ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಇಬ್ರಿಗೂ. ಸೊ ನಾಳೆ ನನಗೆ ವೀಕೆಂಡ್ ಅಂದರೆ ವೀಕ್ ಆಫ್ ಇದೆ, ಸೊ ನಾಳೆ ನಾಡ್ದು ಫ್ರೀ ಆಗ್ತೀನಿ, ಅವಾಗ ಅಪ್ಡೇಟ್ ಮಾಡ್ತೀನಿ. ಈಗ ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಬಾಯ್.